ಮಗುವಿನ ಮೇಲೆ 5 ಬೀದಿ ನಾಯಿಗಳಿಂದ ಡೆಡ್ಲಿ ಅಟ್ಯಾಕ್ ಆಗಿದೆ. ನಡ್ಕೊಂಡು ಹೋಗ್ತಾ ಇದ್ದಂತ 6 ವರ್ಷದ ಮಗು ಮೇಲೆ ದಾಳಿ ಆಗಿದೆ. ಮಗುವಿನ ಮೇಲೆ 5 ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿದಾವೆ. ತನ್ನ ಪಾಡಿತ ನಡ್ಕೊಂಡು ಹೋಗ್ತಾ ಇದ್ದ ಮಗು ಮೇಲೆ 6 ವರ್ಷದ ವಿಜಯ್ ಎಂಬ ಬಾಲಕನಿಗೆ ರಕ್ಕಸ ಶ್ವಾನಗಳು ದಾಳಿ ನಡೆಸಿದ್ದಾವೆ. ಬೆಂಗಳೂರಿನ ಚಿಕ್ಕಜಾಲದಲ್ಲಿ ನಡೆದಿರುವಂತಹ ಘಟನೆ ಇದು. 100 ಮೀಟರ್ ದೂರಕ್ಕೆ ಎಳೆದೊಯ್ದ ನಾಯಿಗಳ ಗುಂಪು. ಬೀದಿ ನಾಯಿಗಳ ದಾಳಿ ದೃಶ್ಯ ಕಂಡು ಸ್ಥಳೀಯರಲ್ಲಿ ಆತಂಕ ಉಂಟಾಗಿದೆ. ಈ ದೃಶ್ಯವನ್ನು ನೋಡಿದ್ರೆ ನೀವೇ ಬೆಚ್ಚಿ ಬೀಳ್ತೀರಾ. ನೋಡಿ, ಇದು CCTV ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ನೀವು. 5 ಬೀದಿ ನಾಯಿಗಳು ತಮ್ಮ ಪಾಡಿಗೆ ತಾನು ಹೋಗ್ತಾ ಇದ್ದ ಪುಟ್ಟ ಬಾಲಕ ಆಟ ಆಡ್ತಾ ಇದ್ದ, ಹೋಗ್ತಾ ಇದ್ದ. ನೋಡಿ, ಬರ್ತಾವೆ ಬೀದಿ ನಾಯಿಗಳು, ಏಕಾಏಕಿ ಆತನ ಮೇಲೆ ದಾಳಿ ಮಾಡ್ತಾವೆ. ಅಕ್ಕಪಕ್ಕ ಇದ್ದಂಥ ನಾಯಿಗಳೆಲ್ಲ ಮುತ್ತಿಗೆ ಹಾಕ್ತಾವೆ ಆ ಪುಟ್ಟ ಬಾಲಕನ ಮೇಲೆ. ಆನಂತರ ಎಳ್ಕೊಂಡು ಓಡಾಡ್ತವೆ. ನೋಡಿ, ಯಾವುದೋ ಚಿಕ್ಕ ವಸ್ತುವನ್ನು ಇಟ್ಕೊಂಡು ಆಟ ಆಡ್ತಾವಲ್ಲ, ಆ ರೀತಿಯಾಗಿ 6 ವರ್ಷದ ವಿಜಯ್ ಎಂಬ ಬಾಲಕನಿಗೆ ರಕ್ಕಸ ಬೀದಿ ನಾಯಿಗಳು ಯಾವ ರೀತಿಯಾಗಿ ದಾಳಿ ಮಾಡಿದ್ದಾವೆ ಅಂತ ನೋಡ್ಬೋದು ನೀವು. ಇದಕ್ಕಿದ್ದ ಹಾಗೆ ಸ್ಥಳೀಯರು ಬರ್ತಾರೆ. ಇಲ್ಲ ಅಂತಿದ್ರೆ ಏನಾಗ್ತಿತ್ತು, ಭಾರಿ ದಾಳಿ ಮಾಡ್ತಾ ಇದ್ವು. ಒಂದಲ್ಲ ಎರಡಲ್ಲ 5-6 ಬೀದಿ ನಾಯಿಗಳು. ಸುತ್ತಮುತ್ತ ಇದ್ದಂಥ ನಾಯಿಗಳೆಲ್ಲ ಏಕಾಏಕಿ ಬಂದು ದಾಳಿ ಮಾಡಿದ್ದಾವೆ. ಅಯ್ಯಪ್ಪ, ಅಲ್ಲ ಎರಡು ಕಾಲು ಎರಡು ಗಾಡಿ ಆ ಕಡೆಯಿಂದ ಬರ್ತಾವನೆ. ಎಷ್ಟೊತ್ತು ಕೊಡ್ ಬಂದಿದ್ದೀರಿ ಈಚೆಗೆ? ಎಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮಾಂಜಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಮಾಂಜಿ, ನೋಡ್ತಾ ಇದ್ದೀವಿ ಪುಟ್ಟ ಬಾಲಕನ ಮೇಲೆ 5-6 ಬೀದಿ ನಾಯಿಗಳು ದಾಳಿಯನ್ನು ನಡೆಸಿದ್ದಾವೆ. ಭೀಕರ ಅಟ್ಯಾಕ್ ಇದು. ಮಗುವಿನ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ? ಈ ವಿಚಾರ ಸಂಬಂಧಪಟ್ಟಾಗೆ ಅಪ್ಡೇಟ್ಸ್ ಕೊಡೋದಾದ್ರೆ. ಎಸ್ ಶಿವಕುಮಾರ್, ಏನಂತಂದ್ರೆ ಈ ಒಂದು ದೃಶ್ಯ ನೋಡಿದ್ರಂತೆ ಪೋಷಕರು ಒಂಟಿಯಾಗಿ ಮಕ್ಕಳನ್ನ ಆಚೆ ಬಿಡುವಂತ ಪೋಷಕರು ಈ ಒಂದು ವಿಜುವಲ್ಸ್ ನ ನೋಡ್ಲೇಬೇಕು. ಏನಂತಂದ್ರೆ ಈ ಒಂದು ಘಟನೆ ಬೆಂಗಳೂರು ನಗರದ ಒಂದು ಚಿಕ್ಕಜಾಲ ಸಮೀಪ ನಡೆದಿರುವಂತದ್ದು. ನಿನ್ನೆ ಏನಂತಂದ್ರೆ ಆ ಒಂದು 6 ವರ್ಷದ ವಿಜಯ್ ಎಂಬ ಬಾಲಕನ ಮೇಲೆ ಒಂದು 5-6 ಬೀದಿ ನಾಯಿಗಳು ಅಟ್ಯಾಕ್ ಮಾಡಿ ಆ ಒಂದು ದೃಶ್ಯನೇ ಒಂದು ದೊಡ್ಡ ಘನಘೋರ ದುರಂತ ಇದಾಗಿದೆ. ಮೊದಲಿಗೆ ಒಂದು ನಾಯಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದ ಥ್ಯಾಂಕ್ ಯು ರಾಮಾಂಜಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ನೋಡ್ತಾ ಇದ್ದೀವಿ ನಾವು, ಈಗಾಗಲೇ ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಅಲ್ಲಿ ಸ್ಥಳೀಯರು ಬಂದು ಹೆಂಗೋ ಮಗುವಿನ ರಕ್ಷಣೆ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಆ ಮಗುವಿನ ಪರಿಸ್ಥಿತಿ ಯಾವ ರೀತಿ ಇರ್ತಾ ಇತ್ತು ನೋಡಿ. ಬೀದಿ ನಾಯಿಗಳ ಹಾವಳಿ ಯಾವ ರೀತಿ ಆಗಿದೆ ಅಂತ ಅಂದರೆ, ರಸ್ತೆಯಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಭಯ ಪಡಬೇಕು. ಒಬ್ಬಂಟಿಯಾಗಿ ಓಡಾಟ ಮಾಡೋಕ್ಕಾಗಲ್ಲ. ಯಾರು ಯಾವಾಗ ಹೆಂಗೆ ದಾಳಿ ಮಾಡ್ತಾವೆ, ಯಾವ ರೀತಿ ಅಟ್ಯಾಕ್ ಮಾಡ್ತಾವೆ ಅಂತಲೇ ಗೊತ್ತಿರಲ್ಲ. ಸುಮ್ಮನೆ ಅಲ್ಲೇ ಅಕ್ಕಪಕ್ಕ ಮಲಗಿದಂಥ ನಾಯಿಗಳು, ಒಂದೇ ಒಂದು ನಾಯಿ ಬಂದು ಯಾವಾಗ ಅಟ್ಯಾಕ್ ಮಾಡ್ತೋ, ಇದ್ದ ಸುತ್ತಮುತ್ತ ಇದ್ದಂಥ ಅಷ್ಟೂ ನಾಯಿಗಳು ಕೂಡ ಏಕಾಏಕಿ ಆ ಮಗುವಿನ ಮೇಲೆ ದಾಳಿಯನ್ನು ಮಾಡ್ತವೆ. ಆ ಮಗುವನ್ನು ಎಳೆದಾಡ್ತವೆ. ನೋಡಿ, ಎಂಥ ಡೆಡ್ಲಿ ಅಟ್ಯಾಕ್ ಇದು. ಆ ಪುಟ್ಟ ಬಾಲಕ ಏನು ಮಾಡ್ತಾನೆ, 5-6 ನಾಯಿ ಈ ರೀತಿಯಾಗಿ ಕಚ್ಚೋದಕ್ಕೆ ಶುರು ಮಾಡಿದಾಗ ಸುಮಾರು ದೂರ ಎಳೆದಾಡುತ್ತೆ ಆ ಮಗುವನ್ನು. ಆಮೇಲೆ ಅಲ್ಲಿದ್ದಂಥ ರಕ್ಷಕರು ಬಂದು, ಅಲ್ಲಿ ಸ್ಥಳೀಯರು ಕೂಡ ಅವ್ರನ್ನ ರಕ್ಷಣೆ ಮಾಡ್ತಾರೆ ಪಾಪ. ನೋಡಿ, ಈ ಬೀದಿ ನಾಯಿಗಳಿಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಇದೇ ಕಾರಣಕ್ಕೆ ಬೀದಿ ನಾಯಿಗಳಿಗೆ ಈ ರೀತಿ ಕಂಟ್ರೋಲ್ ಮಾಡಬೇಕು. ಯಾಕೆ ಬೇಕು? ಇವು ಒಂದಲ್ಲೆರಡಲ್ಲ, ಪ್ರತಿದಿನ ಇದೇ ರೀತಿಯಾಗಿ ಬೀದಿ ನಾಯಿಗಳ ದಾಳಿ ಬೇರೆ ಬೇರೆ ನಗರದಲ್ಲಿ, ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಆಗ್ತಾ ಇದೆ. ಆದರೆ ಕಂಟ್ರೋಲ್ ಮಾತ್ರ ಆಗ್ತಾ ಇಲ್ಲ. ಇನ್ನು ಏನು ಮಕ್ಕಳನ್ನು ನೋಡ್ಕೊಳ್ಳೋದಾದ್ರೂ ಹೆಂಗೆ? ಆಟ ಆಡುವಂಥ ಮಕ್ಕಳ ಪರಿಸ್ಥಿತಿ ಹೆಂಗೆ? ಅಥವಾ ಎಲ್ಲೋ ಹೋಗುವಂಥ ಮಕ್ಕಳ ಪರಿಸ್ಥಿತಿ ಹೆಂಗೆ? ಅದು ಅಂಗಡಿಗೆ ಅದನ್ನು ತೆಗೆದುಕೊಂಡು ಬಾ, ಇದನ್ನು ತೆಗೆದುಕೊಂಡು ಬಾ ಅಂತ ಕಳಿಸ್ತಾರೆ ಮಕ್ಕಳನ್ನು. ಆ ರೀತಿಯಾಗಿ ದಾಳಿ ಆಗಿಬಿಟ್ರೆ ಅಕಸ್ಮಾತ್ ಏನೋ ಇದ್ರೂ ಅಲ್ಲಿ ಸ್ಥಳೀಯರು ನೋಡಿಕೊಂಡ್ರು, ಅದು ಜನನಿಬಿಡ ಪ್ರದೇಶ ಆಗಿದ್ರೆ ಏನು ಕತೆ? ನಡ್ಕೊಂಡು ಹೋಗ್ತಾ ಇದ್ದ ಪುಟ್ಟ ಬಾಲಕ ತನ್ನ ಪಾಡಕ್ಕೆ ತಾನು ಹೋಗ್ತಾ ಇದ್ದ. ಇದಕ್ಕಿದ್ದ ಹಾಗೆ ಏನು ರಕ್ಕಸ ನಾಯಿಗಳು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾವೆ. ನಮಗೆ ಅದನ್ನು ನೋಡ್ತಾ ಇದ್ರೆ ದೃಶ್ಯಗಳನ್ನು ಶಾಕ್ ಆಗ್ತಾ ಇದೆ, ಭಯ ಹುಡ್ತಾ ಇದೆ. ಬೀದಿ ನಾಯಿಗಳಿರೋ ಕಡೆ ನಾವು ಹೆಂಗಪ್ಪ ಹೋಗೋದು ಅಂತ. ಅಂಥದ್ರಲ್ಲಿ ಆ ಪುಟ್ಟ ಬಾಲಕ ಏನು ಮಾಡ್ತಾನೆ? 5 ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ನೀವು ಗಮನಿಸ್ಬೋದು. ಈ ಕೂಡಲೇ ಒಂದು ನಗರ ಪಾಲಿಕೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಚಿಕ್ಕಜಾಲ, ಈ ವ್ಯಾಪ್ತಿಯಲ್ಲಿ ಬೆಂಗಳೂರಿನ ಹಲವು ಕಡೆ ಇದೇ ರೀತಿ ಆಗ್ತಾ ಇದೆ. ಆದರೆ ಕಂಟ್ರೋಲ್ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀರಿ ಅಂತ ಅಂದರೆ, ಬೀದಿ ನಾಯಿಗಳಿಗೆ ಚಿಕನ್ ಹಾಕ್ತೀವಿ, ಬೀದಿ ನಾಯಿಗಳಿಗೆ ವಾರಕ್ಕೊಂದ್ಸಲ ಬಿರಿಯಾನಿ ಹಾಕ್ತೀವಿ, ಬೀದಿ ನಾಯಿಗಳಿಗೆ
ಊಟದ ವ್ಯವಸ್ಥೆ ಮಾಡ್ತೀವಿ, ಇದನ್ನು ಮಾಡುತ್ತೆ ಹೊರತು GBA ಅದನ್ನು ನಿಯಂತ್ರಣ ಮಾಡುವಂಥ ಕೆಲಸವನ್ನು ಯಾರೂ ಮಾಡ್ತಾ ಇಲ್ಲ. ಎಷ್ಟು ಬಾರಿ ಇದೇ ಪವರ್ ಟಿವಿಯಲ್ಲಿ ಹಲವು ಬಾರಿ ನಾವು ಪ್ರಶ್ನೆ ಮಾಡಿದ್ದೀವಿ, ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ, ಆದರೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಮಾಡ್ತಾ ಇದ್ದಾರೆ ವಿನಃ ಬೀದಿ ನಾಯಿಗಳಿಗೆ ಒಂದು ಯೋಜನೆ ತರ್ತಿರಬೇಕಾದ್ರೆ, ಬೀದಿ ನಾಯಿಗಳಿಗೆ ಬಿಸಿ ಬಿಸಿ ಊಟ, ಬೀದಿ ನಾಯಿಗಳಿಗೆ ನಾನ್ ವೆಜ್ಜು, ಪಾಪ ವೆಜ್ಜೆಲ್ಲ ಮುಟ್ಟೋದಿಲ್ಲ, ಅವು ಚೆನ್ನಾಗೆ ಹಾಕಿ ಶಕ್ತಿ ಬರೆಸಿ ಹಿಂಗೆ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಕೈಗೆ ಆಗದವ್ರ ಮೇಲೆ ದಬ್ಬಾಳಿಕೆ ಅವು ಅಟ್ಯಾಕ್ ಮಾಡಲಿ ಅಂತ GBA ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಳ್ಬೇಕಾಗತ್ತೆ, ಕಂಟ್ರೋಲ್ ಮಾಡಬೇಕಾಗತ್ತೆ, ನಿಯಂತ್ರಣ ಮಾಡಿ. ಬೆಂಗಳೂರಿನ ಯಾವ ನಗರಕ್ಕೆ ಹೋದರೂ ಕೂಡ ಇದೇ ಬೀದಿ ನಾಯಿಗಳ ದಾಳಿ, ಬೀದಿ ನಾಯಿಗಳ ದಾಳಿ. ಅದು ಚಿಕ್ಕ ಚಿಕ್ಕ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ದಾಳಿ ಆಗುತ್ತೆ. 100 ಮೀಟರ್ ಆ ಮಗುವನ್ನು ಎಳೆದಾಡಿರೋದು. ಎಷ್ಟೊತ್ತು ಕೊಡ್ ಬಂದಿದ್ದೀರಿ ಈಚೆಗೆ? ನೋಡ್ತಾ ಇದ್ದೀರಿ ನೀವಲ್ಲಿ ನೋಡಿ, ಆ ನಾಯಿಗಳು ಎಷ್ಟಿದೆ ಅನ್ನೋದು ಮಾರ್ಕ್ ಕೂಡ ತೋರಿಸ್ತಾ ಇದೀವಿ ನಾವು, ಯಾವ ರೀತಿಯಾಗಿ ದಾಳಿ ಆಗಿದೆ ಅಂತ. ಇನ್ನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಅಂತ ಅಂದರೆ ನೀವು ಇನ್ನೇನು ಮಾಡ್ತಾ ಇದ್ದೀರಿ ಬೆಂಗಳೂರಿನಲ್ಲಿ ಅಧಿಕಾರಿಗಳು? ನಿಯಂತ್ರಣ ಯಾವ ರೀತಿ ಮಾಡ್ತಾ ಇದ್ದೀರಿ? ಬೀದಿ ನಾಯಿಗಳ ಹಾವಳಿಯನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದೀರಿ ನೀವು? ಇದು ಪ್ರಶ್ನೆ, ಇದು ಪವರ್ಟಿಯ ಪ್ರಶ್ನೆ. ಬೀದಿ ನಾಯಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಿದ್ದ ಸುಪ್ರೀಂ ಕೋರ್ಟ್. ಸುಪ್ರೀಂ ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶ್ವಾನ ಪ್ರೇಮಿಗಳು. ಬೀದಿ ನಾಯಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶಿಸಿದಂಥ ಸುಪ್ರೀಂ ಕೋರ್ಟ್ ಸುಪ್ರೀಂ ಆದೇಶದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈಗ ಆ ಬೀದಿ ನಾಯಿಗಳ ಪರವಾಗಿ ಯಾರು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ಈಗ ಹೋಗಿ ಏನು ಮಾಡ್ತಾರೆ ಅವರು? ಬೀದಿ ನಾಯಿಗಳಿಗೆ ನಾನ್ ವೆಜ್ ಯೋಜನೆ, ಬಿಸಿ ಬಿಸಿ ಊಟ, ಬಿರಿಯಾನಿ, ಇಂತಹ ರಕ್ಕಸ ನಾಯಿಗಳಿಗೆ ನಾನ್ ವೆಜ್ ಹಾಕಿದ್ರೆ ಇನ್ನೇನು ಗತಿ? ಬೀದಿ ನಾಯಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆದೇಶ ಕೊಟ್ಟಿತ್ತು, ಅದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರಾಣಿ ಪ್ರಿಯರು. ನೋಡಿ, ಇತ್ತೀಚಿನ ದಿನದಲ್ಲಿ ನೋಡ್ತಾ ಇದ್ದೀವಿ ಬೀದಿ ನಾಯಿಗಳಿಗೆ ಹಾವಳಿ ಯಾವ ರೀತಿ ಆಗಿದೆ ಅಂತ. ಒಂದಲ್ಲ ಎರಡಲ್ಲ ರೀ, ಮೊನ್ನೆ ಕೂಡ ಆಗಿತ್ತು ಇದೇ ರೀತಿ ಘಟನೆ. ಸುಮ್ಮನೆ ಹೋಗ್ತಾ ಇದ್ದ ಬಾಲಕನ ಮೇಲೆ ಅಟ್ಯಾಕ್ ಆಗಿತ್ತು. ಹಾಗೇನು ಮಾಡಿದ್ರಿ? ಏನೂ ಮಾಡಲಿಲ್ಲ. ನಿಮ್ಮ ಕೆಲಸ ಏನು? ಬೀದಿ ನಾಯಿಗಳಿಗೆ ಹೊಸ ಯೋಜನೆ ತರೋದು, ಬೀದಿ ನಾಯಿಗಳಿಗೆ ಬಿರಿಯಾನಿ ಯೋಜನೆ ತರೋದು, ಬೀದಿ ನಾಯಿಗಳಿಗೆ ಕಬಾಬ್ ಯೋಜನೆ ತೆಗೆದುಕೊಂಡು ಬರೋದು ಇದೆ. ಇನ್ನಾದರೂ ಎಚ್ಚೆತ್ತುಕೊಳ್ತಾರ ಅನ್ನೋದನ್ನ ಕಾದು ನೋಡೋಣ. ಎಷ್ಟೊತ್ತು ಕೊಡ್ ಬಂದಿದ್ದೀರಿ ಈಚೆಗೆ?